ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡ್ನುಡಿ ಲೈವ್ಗೆ ಸ್ವಾಗತ. ಇದೀಗ ಗ್ರಾಹಕರಿಗೆ ಪ್ರಮುಖವಾದ ಸುದ್ದಿಯೊಂದು ಇದೆ. ನಿಮ್ಮ ಸೇವಿಂಗ್ಸ್ ಅಕೌಂಟ್ನಲ್ಲಿ ಹಣವಿದ್ದರೆ ನಾಳೆಯಿಂದಲೇ ನಿಮ್ಮ ಖಾತೆಗೆ ಈ ಹೊಸ ರೂಲ್ಸ್ ಬರಲಿದೆ. ಹಾಗಿದ್ರೆ ಏನು? ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ನಿಮ್ಮ ಉಳಿತಾಯ ಖಾತೆಯಲ್ಲಿ ಹಣವಿದ್ದರೆ ಈ ಸುದ್ದಿ ನಿಮಗಾಗಿ. ಏಪ್ರಿಲ್ 1, 2026ರಿಂದ ಹೊಸ ಹಣಕಾಸು ವರ್ಷ ಆರಂಭವಾಗ್ತಾ ಇದೆ. ಬ್ಯಾಂಕಿಂಗ್ ವ್ಯವಹಾರದಲ್ಲಿ ಪ್ರಮುಖ ಬದಲಾವಣೆಗಳು ಕೂಡ ಜಾರಿಗೆ ಬರಲಿವೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಸೇರಿದಂತೆ ಪಿಎಂಬಿ, HDFC ಮತ್ತು ಬಂಧನ್ ಬ್ಯಾಂಕ್ಗಳು ನಗದು ವಿತ್ಡ್ರಾ ಮತ್ತು ಡೆಪಾಸಿಟ್ ನಿಯಮಗಳನ್ನು ಇದೀಗ ಬದಲಾವಣೆ ಮಾಡಿದೆ. ಮೊದಲನೇದಾಗಿ UPI ATM ವಿತ್ಡ್ರಾಗೆ ಬೀಳಲಿದೆ ಬ್ರೇಕ್. ಅಂದರೆ ಇದುವರೆಗೆ QR ಕೋಡ್ ಸ್ಕ್ಯಾನ್ ಮಾಡುವ ಮೂಲಕ ATM ನಿಂದ ಹಣ ಪಡೆಯುವುದು ಉಚಿತ ಮತ್ತು ಮಿತಿ ಇಲ್ಲದು ಅಂತ ಹೇಳಿ ಹಲವರು ಭಾವಿಸಿದ್ರು. ಆದರೆ ಇನ್ನು ಮುಂದೆ ಹಾಗಾಗುವುದಿಲ್ಲ. HDFC ಮತ್ತು ಇತರ ಪ್ರಮುಖ ಬ್ಯಾಂಕ್ಗಳ ಪ್ರಕಾರ ನೀವು UPI ಮೂಲಕ ಹಣ ತೆಗೆದರೂ ಅದನ್ನು ನಿಮ್ಮ ತಿಂಗಳ ಉಚಿತ ATM ಮಿತಿಯಿಂದ ಸಾಮಾನ್ಯವಾಗಿ 3ರಿಂದ 5 ಬಾರಿ ಅಡಿಯಲ್ಲಿ ಪರಿಗಣನೆ ಮಾಡಲಾಗುತ್ತೆ. ಒಮ್ಮೆ ನಿಮ್ಮ ಉಚಿತ ಮಿತಿ ಮುಗಿದ ನಂತರ UPI ಮೂಲಕ ಹಣ ತೆಗೆದರೆ ಪ್ರತಿ ಟ್ರಾನ್ಸಾಕ್ಷನ್ಗೆ ಸುಮಾರು 23 ರೂಪಾಯಿ ಮತ್ತು GST ದಂಡ ಪಾವತಿ ಮಾಡಬೇಕಾಗುತ್ತೆ. ಅದೇ ರೀತಿ ಎರಡನೇದಾಗಿ ಉಳಿತಾಯ ಖಾತೆಯಲ್ಲಿ 10 ಲಕ್ಷದ ಮಿತಿ ಇರುತ್ತೆ. ಆದಾಯ ತೆರಿಗೆ ಇಲಾಖೆ ಮತ್ತು RBI ಈಗ ಉಳಿತಾಯ ಖಾತೆಯ ಬಿಲ್ನ ನಿಗಮನ ಇನ್ನಷ್ಟು ಚುರುಕು ಮಾಡಿದೆ. ಹೊಸ ನಿಯಮದಂತೆ ಒಬ್ಬ ಗ್ರಾಹಕ 1 ವರ್ಷದಲ್ಲಿ ತನ್ನ ಉಳಿತಾಯ ಖಾತೆಗೆ 10 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು ನಗದು ಜಮಾ ಮಾಡಿದರೆ ಅಥವಾ ವಿತ್ಡ್ರಾ ಮಾಡಿದರೆ ಬ್ಯಾಂಕ್ಗಳು ತಕ್ಷಣವೇ ಈ ಮಾಹಿತಿಯನ್ನು ಆದಾಯ ತೆರಿಗೆ ಇಲಾಖೆಗೆ ನೀಡಲಿವೆ. ಇದು ಒಂದೇ ಬಾರಿ ವ್ಯವಹಾರಕ್ಕೆ ಮಾತ್ರವಲ್ಲ, ವರ್ಷವಿಡೀ ಮಾಡುವ ಒಟ್ಟು ನಗದು ವ್ಯವಹಾರಕ್ಕೆ ಅನ್ವಯವಾಗುತ್ತೆ. ನಿಮ್ಮ ಆದಾಯ ಮತ್ತು ಖಾತೆಯಲ್ಲಿನ ಹಣದ ನಡುವೆ ವ್ಯತ್ಯಾಸ ಕಂಡು ಬಂದರೆ IT ನೋಟಿಸ್ ಅನ್ನು ಕೂಡ ಎದುರಿಸಬೇಕಾಗಿ ಬರಬಹುದು. ಮೂರನೇದಾಗಿ PNB ಮತ್ತು ಇತರ ಬ್ಯಾಂಕ್ಗಳ ದೈನಂದಿನ ಮಿತಿಯಲ್ಲಿ ಬದಲಾವಣೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸೇರಿದಂತೆ ಹಲವು ಬ್ಯಾಂಕ್ಗಳು ಡೆಬಿಟ್ ಕಾರ್ಡ್ ಆಧಾರಿತ ದೈನಂದಿನ ನಗದು ಮಿತಿಯನ್ನು ಬದಲಿಸಲಿವೆ. ಕೆಲವು ಪ್ರೀಮಿಯಂ ಕಾರ್ಡ್ಗಳಿಗೆ ಮಿತಿಯನ್ನು 75,000ವರೆಗೆ ಹೆಚ್ಚಿಸಲಾಗಿದ್ದರೆ ಸಾಮಾನ್ಯ ಕಾರ್ಡ್ಗಳ ಮೇಲೆ ಹೆಚ್ಚಿನ ನಿಗಾವನ್ನು ಕೂಡ ಇರಿಸಲಾಗಿದೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ನಮ್ಮ ಚಾನಲನ್ನು ಕೂಡ ನೀವು